ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ಸರ್ಕಾರದಲ್ಲಿ ಹೊಸ ನೇಮಕಾತಿಗಳು ಪ್ರಾರಂಭವಾಗ್ತವೆ ಇನ್ಮೇಲಿಂದ. ಯಾಕಂದರೆ ಇಷ್ಟು ದಿನ ಒಳ ಮೀಸಲಾತಿ ಬಗ್ಗೆ ನೆಪ ಒಡ್ಡಿ ಸರ್ಕಾರ ಇಷ್ಟು ದಿನ ಯಾವುದೇ ನೋಟಿಫಿಕೇಶನ್ಗಳನ್ನು ಬಿಟ್ಟಿದ್ದಿಲ್ಲ, ಹೌದಾ? ಕೊನೆಯದಾಗಿ ನಿನ್ನೆ ಒಳ ಮೀಸಲಾತಿಯ ಫೈನಲ್ ಆರ್ಡರ್ ಬಂದಿದೆ. ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ಹೀಗಾಗಿ ಇನ್ಮೇಲಿಂದ ನೇಮಕಾತಿಗಳು ಅಂದರೆ ಜಾಬ್ಗೆ ನೋಟಿಫಿಕೇಶನ್ನ ಬಿಡ್ತಾರೆ. ಆ ನೇಮಕಾತಿಗಳು ಯಾವಾಗ ಪ್ರಾರಂಭವಾಗ್ತವೆ, ಹಾಗೆ ಒಂದಿಷ್ಟು ಜನರಿಗೆ ಒಳ ಮೀಸಲಾತಿ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಏನಿದು ಈ ಒಳ ಮೀಸಲಾತಿ ಅಂತ ಡೌಟ್ ಇರುತ್ತೆ. ಆ ಒಳ ಮೀಸಲಾತಿಯ ಬಗ್ಗೆ ಹಾಗೆ ಸರ್ಕಾರ ನಿನ್ನೆ ಒಂದು ಅನೌನ್ಸ್ನ ಮಾಡಿದೆ. ಸುಮಾರು 56,400 ಹುದ್ದೆಗಳನ್ನು ನಾವು ನೋಟಿಫಿಕೇಶನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದರ ಕುರಿತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ವಾಟ್ಸಪ್ ಗ್ರೂಪ್ ಇದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಒಳ ಮೀಸಲಾತಿ ಅಂದರೆ ಏನು? ಇವಾಗ ಯಾವುದಾದ್ರೂ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಸುಮಾರು 100 ಪೋಸ್ಟ್ಗಳಿದ್ದಾವೆ ಅಂತ ಇಟ್ಕೊಳ್ಳಿ. ಆ 100 ಪೋಸ್ಟ್ಗಳಲ್ಲಿ ಜನರಲ್ದವರಿಗೆ ಒಂದಿಷ್ಟು ಪೋಸ್ಟು, OBC ಅವರಿಗೆ ಒಂದಿಷ್ಟು, SC/ST ಅವರಿಗೆ ಒಂದಿಷ್ಟು, EWS ಕ್ಯಾಂಡಿಡೇಟ್ಸ್ಗಳಿಗೆ ಒಂದಿಷ್ಟು ಅಂತ ಈ ಥರ ಡಿವೈಡ್ ಮಾಡ್ತಾ ಹೋಗ್ತಾರೆ 100 ಪೋಸ್ಟ್ ಇದ್ದಿದ್ದು, ಹೌದಲ್ವಾ? ಇವಾಗ SC/ST ಅವರಿಗೆ 10 ಪೋಸ್ಟ್ಗಳಿದ್ದಾವೆ ಅಂತ ಇಟ್ಕೊಳ್ಳಿ. SC/ST ಅವರಿಗೆ ಅದರಲ್ಲಿ ಏನಾಗುತ್ತೆ, SC ಅವರಿಗೆ 5 ಪೋಸ್ಟ್ ಹೋಗುತ್ತೆ, ST ಅವರಿಗೆ 5 ಪೋಸ್ಟ್ ಹೋಗುತ್ತೆ, ಹೌದಾ? SC/ST ಅವರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 10 ಪೋಸ್ಟ್ ಏನಾದರೂ ಇದ್ದರೆ ಅದರಲ್ಲಿ ಮತ್ತೆ 2 ಡಿವೈಡ್ ಆಗುತ್ತೆ. SC ಅವರಿಗೆ 5 ಪೋಸ್ಟು, ST ಅವರಿಗೆ 5 ಪೋಸ್ಟು ಅಂತ, ಹೌದಾ? ಈ ಥರ ಇತ್ತು. ಆದರೆ ಇದು ಒಳ ಮೀಸಲಾತಿ ಯಾರಿಗೆ ಅಂದರೆ ಇಲ್ಲಿ ನೋಡ್ತಾ ಇದ್ರೆ ಕೇವಲ SC ಅವರಿಗೆ ಮಾತ್ರ, SC ಜನಾಂಗದವರಿಗೆ ಮಾತ್ರ. SC ಜನಾಂಗದಲ್ಲಿ ಸುಮಾರು 101 ಉಪಜಾತಿಗಳಿದ್ದಾವೆ. ಈ SC ಕಾಸ್ಟ್ ಒಳಗಡೆ ಸುಮಾರು 101 ಜಾತಿಗಳಿದ್ದಾವೆ. ಹೀಗಾಗಿ ಅವರಿಗೆಲ್ಲರಿಗೂ ಡಿವೈಡ್ ಮಾಡಿ ಕೊಡಬೇಕು. ಒಳ ಮೀಸಲಾತಿ ಅಂದರೆ ಮೀಸಲಾತಿ ಅಂತ ಕೊಟ್ಟಿರ್ತಾರೆ ನೋಡಿ, ಅದರ ಒಳಗಡೆ ಮತ್ತೆ ಮೀಸಲಾತಿಯನ್ನು ನೀಡುವುದಕ್ಕೆ ನಾವು ಒಳ ಮೀಸಲಾತಿ ಅಂತ ಹೇಳ್ತಾರೆ. ಇಷ್ಟು ದಿನ SC ಅವರಿಗೆ 15% ಮೀಸಲಾತಿ ಇತ್ತು, ಹೌದಾ? ಆ 15%ನಲ್ಲಿ 5% ಪ್ರವರ್ಗ ಎ ಅವರಿಗೆ, 5.25% ಪ್ರವರ್ಗ ಬಿ ಅವರಿಗೆ, 4.5 ಪ್ರವರ್ಗ ಸಿ ಅವರಿಗೆ ಡಿವೈಡ್ ಮಾಡಿದ್ದಾರೆ ಸರ್ಕಾರ ನಿನ್ನೆ ಕ್ಯಾಬಿನೆಟ್ ಒಳಗಡೆ, ಹೌದಾ? ಈ ಥರ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಸುಮಾರು 101 ಜಾತಿಗಳು, ಉಪಜಾತಿಗಳು SC ಕಾಸ್ಟ್ನಲ್ಲಿ ಇದ್ದಾವೆ, ಹೌದಾ? ಆ 101 ಕಾಸ್ಟ್ಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಕೊಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಕೊಡಬೇಕು ಅನ್ನೋದು ಡೌಟ್ ಇರುತ್ತೆ. ಹೀಗಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಒಟ್ಟು 3 ಭಾಗಗಳಾಗಿ ಮಾಡಿದ್ದಾರೆ. ಒಂದು ಎಡ ಸಮುದಾಯ, ಬಲ ಸಮುದಾಯ, ಒಂದು ಸ್ಪೃಶ್ಯ ಸಮುದಾಯ ಅಂತ ಒಟ್ಟು 3 ಥರದ ಮಾಡಿದ್ದಾರೆ. ಪ್ರವರ್ಗ A, B, C ಅಂತ. ಪ್ರವರ್ಗ ಎ ಅಂದರೆ ಎಡ ಸಮುದಾಯದ ಅಥವಾ ಪ್ರವರ್ಗ 1 ಸಮುದಾಯದಲ್ಲಿ ಸುಮಾರು 18 ಜಾತಿಗಳಿದ್ದಾವೆ, ಹೌದಾ? SCಯಲ್ಲೇ 3 ಪ್ರಕಾರಗಳು ಬರ್ತವೆ, ಮತ್ತೆ 3 ಭಾಗಗಳನ್ನು ಮಾಡಿದ್ದಾರೆ. ಒಂದೊಂದು ಭಾಗದಲ್ಲಿ ಒಂದಿಷ್ಟು ಜಾತಿಗಳನ್ನು ಸೇರಿಸಿದ್ದಾರೆ. ಈ ಪ್ರವರ್ಗ 1 ಅಥವಾ ಎಡ ಸಮುದಾಯದಲ್ಲಿ ಪ್ರಮುಖ ಜಾತಿಗಳು ಯಾವ್ಯಾವ ಬರ್ತಾವೆ ಅಂದರೆ ಮಾದಿಗ, ಅರುಂಧತಿಯ, ಚಮ್ಮಾರ, ಜಾಂಬವಂತ, ಆದಿ ಜಾಂಬವಂತ ಇತ್ಯಾದಿ, ಹೌದಾ? ಒಂದಿಷ್ಟು ಜಾತಿಗಳು ಬರ್ತವೆ. ಎಷ್ಟು? 18 ಜಾತಿಗಳು ಬರ್ತವೆ. ಇವುಗಳಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ 5.25% ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಒಳ ಮೀಸಲಾತಿ. ಇದು ಕೇವಲ SC ಜನಾಂಗದವ್ರು ಇರ್ತಾರೆ ನೋಡಿ, SC ಕ್ಯಾಟಗರಿಯಲ್ಲಿ ಯಾರು ಇರ್ತಾರೆ ನೋಡಿ ಅವರಿಗಷ್ಟೇ ಸಂಬಂಧಪಟ್ಟಿದ್ದು ಇದು ಒಳ ಮೀಸಲಾತಿ. ಉಳಿದ ಯಾರು OBC ಅವರಿಗೆ, ST ಅವರಿಗೆ ಯಾರಿಗೂ ಸಂಬಂಧಪಡಲ್ಲ. ಇದು ಕೇವಲ SC ಅವರಿಗೆ ಮಾತ್ರ. ಇನ್ನು ನೆಕ್ಸ್ಟು ಬಲ ಸಮುದಾಯ ಅಥವಾ ಪ್ರವರ್ಗ 2 ಅವರಿಗೆ, ಪ್ರವರ್ಗ B ಅವರಿಗೆ ಸೇಮ್ 5.25%. ಅದರಲ್ಲಿ 20 ಜಾತಿಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಹೊಲೆಯ, ಛಲವಾದಿ, ಚೆನ್ನಯ್ಯ, ಮಧಿವಾಲ, ಮೇಘೇದ,
ಮೆಹರು ಇತ್ಯಾದಿ ಹಲವಾರು ಜಾತಿಗಳು ಬರ್ತವೆ. ನಿಮ್ಮದು ಯಾವುದು ಪ್ರವರ್ಗ ಬಿದಲ್ಲಿ ಬರುತ್ತೋ ಪ್ರವರ್ಗ ಎದಲ್ಲಿ ಬರುತ್ತೋ ನೋಡಿ ಅವರಿಗೆ ಮತ್ತೆ 5.25% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಸ್ಪಷ್ಟ ಸಮುದಾಯ ಅಂತ ಬರುತ್ತೆ, ಅಂದರೆ ಪ್ರವರ್ಗ ಸಿ, ಅದಕ್ಕೆ 4.5%ನಷ್ಟು ಮೀಸಲಾತಿಯನ್ನು ನೀಡಿದ್ದಾರೆ. ಅದರಲ್ಲಿ ಸುಮಾರು 63 ಜಾತಿಗಳು ಬರ್ತವೆ. ಅದರಲ್ಲಿ ಪ್ರಮುಖ ಜಾತಿಗಳು ಅಂದರೆ ಲಂಬಾಣಿ, ಚೋಬಿ, ಕೊರಚ, ಕೊರಮ, ಅಲೆಮಾರಿಗಳು ಇತ್ಯಾದಿ ಜಾತಿಗಳು ಈ ಪ್ರವರ್ಗ ಸಿದಲ್ಲಿ ಬರುತ್ತೆ. ಹೌದಾ, ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಒಳ ಮೀಸಲಾತಿ ಅಂದರೆ ರಿಸರ್ವೇಷನ್ ಅಂತ ಕರಿತೀವಿ ನೋಡಿ, ಆ ರಿಸರ್ವೇಷನ್ ಒಳಗಡೆ ಮತ್ತೆ ರಿಸರ್ವೇಷನ್. ಈಗ SC/ST ಅವರಿಗೆ ಅಂತ ಒಂದು ಭಾಗ ತೆಗೆದಿಟ್ಟಿರ್ತಾರೆ, ಆ ಭಾಗವನ್ನು ಅವ್ರ ಒಳಗಡೆನೆ ಯಾರ್ಯಾರಿಗೆ ಹಂಚಬೇಕು ಅನ್ನೋದು ಒಳ ಮೀಸಲಾತಿ. ಹೌದಾ, ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇದು ಬೇರೆಯವರಿಗೆ ಯಾರಿಗೂ ಅಲ್ಲ, ಕೇವಲ SC ಅವರಿಗೆ ಮಾತ್ರ ಸಂಬಂಧಪಡುತ್ತೆ ಈ ಒಳ ಮೀಸಲಾತಿ. ಇಷ್ಟು ಒಳ ಮೀಸಲಾತಿಯ ಬಗ್ಗೆ ಮಾಹಿತಿ. ಇನ್ನು ನೆಕ್ಸ್ಟು ಇನ್ನೊಂದು ಸರ್ಕಾರ ಘೋಷಣೆ ಮಾಡಿತು ನಿನ್ನೆ, ಸುಮಾರು 56,432 ಹುದ್ದೆಗಳಿಗೆ ನಾವು ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ. ಹೌದಾ, ಆದಷ್ಟು ಬೇಗ ಅಂದರೆ ಅತಿ ಶೀಘ್ರದಲ್ಲಿ ನಾವು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಮೇ ಒಳಗಡೆ ಬಿಡಬಹುದು ಅಥವಾ ಮೇ ತಿಂಗಳಲ್ಲಿ ಬಿಡಬಹುದು. ಒಟ್ಟು 56,432 ಹುದ್ದೆಗಳು ಹಣಕಾಸು ಇಲಾಖೆಯಿಂದ ನೇಮಕಕ್ಕೆ ಒಪ್ಪಿಗೆ ಸಿಕ್ಕ ಹುದ್ದೆಗಳ ಸಂಖ್ಯೆ. ಒಟ್ಟು 56,000 ಹುದ್ದೆಗಳಿಗೆ ನಾವು ನೋಟಿಫಿಕೇಷನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ 56,000 ಮಾತ್ರ ಖಾಲಿ ಇಲ್ಲ, ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಹುದ್ದೆಗಳ ಖಾಲಿ ಇದ್ದಾವೆ. ಅದರ ಲಿಸ್ಟು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಇದ್ದಾವೆ ಪ್ರತಿಯೊಂದು ಮಾಹಿತಿಯು ನಮ್ಮ ಹತ್ರ ಇದ್ದಾವೆ. ಇವಾಗ ಇವರೇನು ಹೇಳಿದ್ದಾರೆ, 56,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ 56,000 ಹುದ್ದೆಗಳ ಯಾವ್ಯಾವ ಇಲಾಖೆಯಿಂದ ಬಿಡ್ತಾರೆ, ಎಷ್ಟೆಷ್ಟು ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಆದಷ್ಟು ಬೇಗ ನೋಟಿಫಿಕೇಷನ್ಸ್ಗಳು ಪ್ರಾರಂಭವಾಗ್ತವೆ. ಯಾರ್ಯಾರು ಓದೋದು ನಿಲ್ಲಿಸಿದ್ದೀರಿ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿ. ಈ ಸರ್ತಿ ಇಂಪಾರ್ಟೆಂಟಾಗಿ KPSC ಅವರು ಪರೀಕ್ಷೆಯನ್ನು 90ರಷ್ಟು ಭಾಗವನ್ನು KPSC ಅವರು ನಡೆಸಲ್ಲ. ಈ ಸರ್ತಿ KA ನಡೆಸ್ತಾರೆ. ಅವರು ನೋಟಿಫಿಕೇಷನ್ ಬಿಟ್ಟು ಒಂದೇ ತಿಂಗಳಿಗೆ ಎಕ್ಸಾಮ್ ಇಡ್ತಾರೆ. ಹೀಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಓದೋದು ನಿಲ್ಲಿಸಿದ್ದೀರಾ ಮತ್ತೊಮ್ಮೆ ಓದೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಅಭ್ಯಾಸವನ್ನು ಮತ್ತೊಮ್ಮೆ ರಿಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.